ಜಿಐಎಸ್ ರೈಸಿಂಗ್ ಸ್ಟಾರ್ ಶಾಲೆ ಕೋಲಾರ ವತಿಯಿಂದ ಹರಿನಾಗನಹಳ್ಳಿಯಲ್ಲಿ ರೈತರ ದಿನಾಚರಣೆಯಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಈ ದಿನ ಭಾರತದಲ್ಲಿಯೇ ರಾಷ್ಟ್ರ ರೈತ ದಿನಾಚರಣೆಯನ್ನು ಡಿಸೆಂಬರ್ 23ರಂದು ಆಚರಿಸುತ್ತೇವೆ. ಈ ದಿನ ಭಾರತದ ಮಾಜಿ ಪ್ರಧಾನಿ ಚೌಧರಿ ಸಿಂಗ್ ರವರ ಜನ್ಮದಿನದ ನೆನಪಿಗಾಗಿ ಆಚರಿಸುತ್ತೇವೆ. ಈ ದಿನ ರೈತರ ಕೊಡುಗೆಗಳನ್ನು ಗೌರವಿಸುವುದು, ಕೃಷಿ ಕ್ಷೇತ್ರದ ಮಾರ್ಗವನ್ನು ಸಮಾಜಕ್ಕೆ ತಿಳಿಸುವುದು, ರೈತರ ಸಮಸ್ಯೆಗಳು ಮತ್ತು ಹಕ್ಕುಗಳು ಕುರಿತು ಜಾಗೃತಿ ಮೂಡಿಸುವ ಸಂದೇಶ ಇದಾಗಿದ್ದು, ಇದು ನಮ್ಮ ಶಾಲೆಯ ಮಕ್ಕಳು, ಪ್ರಾಂಶುಪಾಲರು ಮತ್ತು ಸಹಶಿಕ್ಷಕರ ಮಾರ್ಗದರ್ಶನದಲ್ಲಿ ತೊರದೇವನಹಳ್ಳಿ ಹಾಗೂ ಹರಿನಾಗನಹಳ್ಳಿಗೆ ನಾವು ಬಂದು ಕಾರ್ಯಕ್ರಮವನ್ನು ರೈತರ ಸಮ್ಮುಖದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಸತೀಶ್ ಜಿ. ಬಾಬು, ವಿ. ಸ್ಕೌಟ್ ಕಾರ್ಯದರ್ಶಿ ನಾಗರಾಜ್, ಮಾಜಿ ಅಧ್ಯಕ್ಷರು, ತೊರದೇವನಹಳ್ಳಿ ಗ್ರಾಮ ಪಂಚಾಯತ್ ಶಾಲೆಯ ಶಿಕ್ಷಕರಾದ ಹರ್ಷ, ಚಂದ್ರಕಲಾ, ಇರ್ಫಾನ್, ಪ್ರಭಾವತಿ, ಜಯಶ್ರೀ, ರೂಪಾ, ಆಶಾ, ವರ್ಷಿತ್, ಸೌಮ್ಯ, ಸಾನಿಯಾ, ದಿವ್ಯಾ ಉಪಸ್ಥಿತರಿದ್ದರು. मैम ಸರ್ ಎಲ್ರಿ ಈ ಕಡೆ ನೋಡಿ. ಹಾಂ ಹಾಂ ಹೇಗೆ ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೆಲ್ಲವರ ಸಾಧನವು ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಬೆಳೆದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಮನಸ್ಸಿದ್ದು ಪ್ರೀತಿ ಕೈದ್ದು ದಾನ ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ ಏನ್ ಚಂದವೋ ಹಠ 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 ಗೆಲೋನಿಗೆ ಬೇಕು ಹಠ ದಿಟ 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 ಗೆಲೋ ಆಗ ದಿಟ ದಿಟ ಬಂದ 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 ಎದ್ದು ಬಂದ ಬುದ್ಧಿ ಬಂದ ಹಠವಾದಿ ಬಿದ್ದು ಬಂದ ಅವಮಾನ ಒದ್ದು ಬಂದ ಸೋಲನ್ನು ಗೆದ್ದು ಬಂದ ಸಾಧನೆಯ ಸಿದ್ಧ ಬಂದ ಬಂದ ನೋಡು ಬಂದ ನೋಡು ಬಂದ ನೋಡು ಬಂದ ನೋಡು ರೈತ 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 ಜೈ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್. The farmers provide food for the country's 1.2 billion population. Agriculture is the only option for agreeing food for this population. Therefore, food, the supply of food, grains the population of the country can be completed only by growing insects, agriculture, climate and soil farmers, crops and their reception. ನನ್ನ ಹೆಸರು ವತಿಕಾ ಮೆದ್ದತ್. ಜಿಐಎಸ್ ರೈಸಿಂಗ್ ಸ್ಟಾರ್ ಶಾಲೆಯಿಂದ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವ ಗಣ್ಯ ಅತಿಥಿಗಳೇ, ಪ್ರಿಯ ಶಿಕ್ಷಕರೇ ಹಾಗೂ ನನ್ನ ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಂದು ನಾವು ಇಲ್ಲಿ ರೈತರ ದಿನಾಚರಣೆಯನ್ನು ಆಚರಿಸಲು ಸೇರಿದ್ದೇವೆ. ರೈತನು ನಮ್ಮ ದೇಶದ ಬೆನ್ನೆಲುಬು. ರೈತನು ಬೆಳೆದ ಆನಂದಿದಲೇ ನಾವು ಬದುಕುತ್ತೇವೆ. ಅನ್ನವಿಲ್ಲದೆ ಭೇದವಿಲ್ಲ, ಸಾಧ್ಯವಿಲ್ಲ.
ಹಾಗೆಯೇ ರೈತನಿಲ್ಲದೆ ಅನ್ನವೂ ಇಲ್ಲ. ನಾನು ಚಿರಸ್ವಿ 9ನೇ ತರಗತಿಯ ವಿದ್ಯಾರ್ಥಿನಿ GIS ರೈಸಿಂಗ್ ಸ್ಟಾರ್ ಶಾಲೆ ಕೋಲಾರ. ಇಲ್ಲಿ ನೆರೆದಿರುವ ಶಿಕ್ಷಕರಿಗೆ, ನನ್ನ ಸ್ನೇಹಿತರಿಗೆ ಮತ್ತು ನಮ್ಮ ನೆಚ್ಚಿನ ರೈತರಿಗೆ ನಮಸ್ಕಾರಗಳು. ನಾವು ಇಂದು ಇಲ್ಲಿ ನೆರೆದಿರುವ ಕಾರಣ ಭಾರತೀಯ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಹಯೋಗದೊಂದಿಗೆ ನಾವೆಲ್ಲರೂ ರೈತರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ರೈತರ ದಿನಾಚರಣೆಯ ಬಗ್ಗೆ ಮಾತನಾಡಲು ತುಂಬ ಹೆಮ್ಮೆಯಾಗುತ್ತದೆ. ಆದರೆ ರೈತರೇ ಬೆನ್ನೆಲುಬಾಗಿರುವ ನಮ್ಮ ಭಾರತದಲ್ಲಿ ಅವರ ಸಂಕಷ್ಟಗಳನ್ನು ಸೆರಮಾಲೆಯನ್ನು ಹೊತ್ತು ನೆಮ್ಮದಿಯ ಜೀವನವನ್ನು ಕಳೆದುಕೊಂಡಿದ್ದಾರೆ. Farmers play an important role in the economy of India as they are the producer of food and raw materials for various industries. However, farmers face several challenges that hinder their productivity and quality of life. But addressing these challenges while helping farmers improve their livelihoods and promote sustainable agriculture development in India. ರೈತರು ಎಲ್ಲರೂ ಸಹಕಾರ ಸಂಘದ ಒಂದು ರೀತಿಯಾಗಿ ಬಂದು ಇಲ್ಲಿ ಎಲ್ಲರೂ ನಡೆಸಿರೋದಕ್ಕೆ ತುಂಬ ಧನ್ಯವಾದಗಳು. ಇಂದಿನ ಒಂದು ಈ ಕಾರ್ಯಕ್ರಮ ಅಂದರೆ ರೈತರ ಕಾರ್ಯಕ್ರಮ. ನಾನು ಸುಮಾರು ಮುಂದೆ 1966ರಲ್ಲಿ SSLC ಇದ್ದಾಗ ಡಬ್ಬೆದಾರಿ ಕೆಲಸ ಕೊಡ್ತಾಯಿದ್ರು. ಆದರೆ ನಮ್ಮ ಅಜ್ಜಿಯವರು ಅದಕ್ಕೆ ಕಳಿಸಲಿಲ್ಲ. ಡಬ್ಬೆದಾರಿ ಕೆಲಸ, ಪೊಲೀಸ್ ಕೆಲಸ ಈ ರೈತನಾಗಿ ಇದ್ದಾಗಿದ್ದೀನಿ. ಇವಾಗ ನನ್ನ ಮಕ್ಕಳಂತೂ ವಿದ್ಯಾಭ್ಯಾಸಕ್ಕೆ ದೂರ ಹೊರಟುಬಿಟ್ಟಾರೆ. ನಾನು ಈಗಲೂ ರೈತ ಕೆಲಸನೇ ಮಾಡ್ಕೊಂಡೇ ಇದ್ದೀನಿ. ನೀವು ಆತ ರೈತ ಕೆಲಸ ಮಾಡಬೇಕು, ವಿಜ್ಞಾನದಲ್ಲಿ ಮುಂದುವರಿಬೇಕು. ಇಲ್ಲ ಅವಾಗ ಹೋಗಿ ರೈಸಿಂಗ್ ಸ್ಟಾರ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಈ ದಿನ ನಾವು ಭಾರತದಲ್ಲೇ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಪ್ರತಿ ವರ್ಷ ಡಿಸೆಂಬರ್ 23ರಂದು ಆಚರಿಸುತ್ತೇವೆ. ಈ ದಿನ ಭಾರತದ ಮಾಜಿ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ನೆನಪಿಗಾಗಿ ಆಚರಿಸಲಾಗ್ತಾ ಇದೆ. ಈ ದಿನ ರೈತರ ಕೊಡುಗೆಗಳನ್ನು ಗೌರವಿಸುವುದು, ಕೃಷಿ ಕ್ಷೇತ್ರದ ಮಹತ್ವವನ್ನು ಸಮಾಜಕ್ಕೆ ತಿಳಿಸುವುದು, ರೈತರ ಸಮಸ್ಯೆಗಳು ಮತ್ತು ಹಕ್ಕುಗಳ ಕುರಿತು ಜಾಗೃತಿ ಮೂಡಿಸುವ ಸಂದೇಶ ಇದಾಗಿತ್ತು. ಈ ದಿನ ನಮ್ಮ ಶಾಲೆಯ ಮಕ್ಕಳು, ಪ್ರಾಂಶುಪಾಲರು ಮತ್ತು ಸಹ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಹರಿನಾಗನಹಳ್ಳಿಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ರೈತರ ಒಂದು ಸಮ್ಮುಖದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಏನು ಮಾಡಿ ಮೇಡಮ್, ಈ ವರ್ಷ ನೀವು ಮಾಡ್ತೀರಾ ಇದು? ಪ್ರತಿ ವರ್ಷವನ್ನು ಇದನ್ನು ಒಂದೊಂದು ಹಳ್ಳಿಗೂ ಹೋಗಿ ಒಂದೊಂದು ಹಳ್ಳಿಯಲ್ಲೇ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತೇವೆ. GIS ಸಂಸ್ಥೆ ವತಿಯಿಂದ ಒಂದು ಸಣ್ಣ ಅಭಿನಂದನೆ. ಅದೇ ಚರ್ಕು ಸ್ಪರ್ಧೆ ಮಾಡೋಣ. ಅಲ್ಲೇ ಕೊಡಿ ಇಷ್ಟು ಬೇಡ, ಇಷ್ಟು ಬೇಡ. ನೋಡಿ ಈ ಕಡೆ ನೋಡಿ. ಹಾಂ ನಿಮಗೆ ಜಾಯಿನ್ ಆಗಿ ನಮ್ಮ ದೇಶದ ಬೆನ್ನೆಲುಬಾದ ಅನ್ನದಾತ ಶ್ರಮಜೀವಿ ನಮ್ಮ ದೇಶದ ನಿಜವಾದ ಮಾಡ್ತಾರೆ. ಮೊದಲೇ ಹೇಳ್ಬೇಕಾಗಿತ್ತು, ಮಕ್ಕಳು ಭಾಷಣ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟಿದ್ವಿ. ಇವತ್ತು ನಾವು ನೀವೆಲ್ಲಾನು ಟಿಫನ್ಗೆ ಏನು ತಿಂತೀವಿ? ಊಟ ತಿಂತೀವಿ, ಕರೆಕ್ಟಾ? ನೀವು ಯಾರು ರೈತರಾಗದೇ ಇದ್ರೆ, ಯಾರು ಬೆಳೆ ಬೆಳೀತಾ ಇದ್ರೆ ಇವರೆಲ್ಲ ಒಂದು ವರ್ಷ ರಜೆ ಹಾಕ್ಬಿಡ್ಲಿ, ತಿನ್ನಕ್ಕೇನಿದೆ? ಯಾರು ರಜೆ ಹಾಕಿದಾರೆ ಅಂತ ಕೇಳಿ. ಎಲ್ಲ ಡಿಪಾರ್ಟ್ಮೆಂಟ್ ರಜಾ ಇದೆ, ಆದ್ರೆ ಯಾರು ರಜಾ ಇಲ್ಲ? ರೈತರ ರಜಾ ಇಲ್ಲ. ರೈತರೇನಾದ್ರು ಒಂದು ವರ್ಷ ರಜಾ ಹಾಕಿದ್ರೆ, ಅಂದ್ರೆ ರೈತರು ಬೆಳೆದಿದ್ದು ಬೆಳೆದೇನಾದ್ರು ಮನೇಲಿ ಇಟ್ಕೊಂಡ್ಬಿಟ್ರೆ, ನಮ್ಗೆ ಮಾರ್ಕೆಟಿಗೆ ಬಿಟ್ಟಿಲ್ಲ ಅಂದ್ರೆ ನಮ್ ಗತಿ ಏನು? ಏನಾಗ್ತದೆ ಹೇಳಿಬೇಕು? ಊಟ ಇರಲ್ಲ. ಊಟ ಇಲ್ಲದ ಏನ್ ಮಾಡ್ತೀವಿ?
ಹೋಗ್ತೀವಿ ಅಷ್ಟೇ. ಊಟಕ್ಕೆ ಬೇರೆ ಆರ್ಡರ್ ಇದೆಯಾ? ಇದೆಯೇನ್ರು? ಇಲ್ಲ. ಹಾಗಿರ್ಬೇಕಾದಾಗ ಏನು ಇವತ್ತು ರಾಷ್ಟ್ರೀಯ ರೈತರ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರ್ತೀವಿ. ಗುಪ್ತಾ ಸ್ಕೂಲ್ ಅವರ ಸಹಯೋಗದೊಂದಿಗೆ ಏನು ಸ್ಕೌಟ್ ಗೈಡ್ ಸಂಸ್ಥೆ, ರೋಟ್ರಿ ಇರ್ಬೋದು. ಈ ವರ್ಷ ನಮಗೆ ಏನು ವಿಕಾಸ ಕಲ್ಪ ರೈತರ ಒಂದು ಪ್ರಗತಿಪರದ ಒಂದು ಯೋಜನೆ ಸಹ ನಮ್ಮ ನಾಗರಾಜ್ ಸರ್ ಅವರು, ಕುಮಾರಿ ಮೇಡಮ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಪ್ರತಿ ವರ್ಷ ಮಾಡೋಣ ಅಂತ ನಾನು ಹೇಳ್ತಾ ನಿಮ್ಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ. ಭವಿಷ್ಯದ ಪೀಳಿಗೆನ ಗುಪ್ತಾ ಇಂಟರ್ನ್ಯಾಷನಲ್ ಸ್ಕೂಲ್ ಏರ್ಪಡಿಸಿ ಅವ್ರಿಗೊಂದು ವಿಶೇಷವಾದಂಥ ಮಾಹಿತಿನ ಒದಗಿಸಬೇಕು. ಆ ಮಾಹಿತಿಯಿಂದ ಅವರು ಮುಂದಿನ ಪೀಳಿಗೆ ಏನಿರುತ್ತೆ, ಮುಂದಿನ ಭವಿಷ್ಯ ಏನಿರುತ್ತೆ, ಅದರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಊಟ ತಿನ್ನಕ್ಕೆ ಕೊಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಏನು ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ ಏನೆಲ್ಲ ನೀವು ಬುತ್ತಿ ತರೋದಿರ್ಬೋದು, ಟಿಫನ್ ಬಾಕ್ಸಲ್ಲಿ ಇರ್ಬೋದು, ಎಲ್ಲದಕ್ಕೂ ಕಾರಣಕರ್ತರು ಯಾರು ಅನ್ನೋದನ್ನು ನಿಮಗೆ ಪ್ರತ್ಯಕ್ಷವಾಗಿ ನಿಮಗೆ ಗಮನಕ್ಕೆ ತರಬೇಕು. ಅವ್ರ ಬೆಳೆಗಳಲ್ಲಿ ಮತ್ತು ಅವರ ಒಂದು ದುಡಿತದ ಒಂದು ವ್ಯವಸ್ಥೆ ಯಾವ ಥರ ಇದೆ ಅನ್ನೋದನ್ನು ಈ ಪ್ರಾಕ್ಟಿಕಲ್, ಈಗ ಯಾವುದೇ ಒಂದು ಲ್ಯಾಬಲ್ಲಿ ಯಾವುದಾದ್ರೂ ಅನಾಲಿಸಿಸ್ ಮಾಡಬೇಕಾದ್ರೆ ಯಾವ ಥರ ಒಂದು ಪ್ರಯೋಗಗಳು ಮಾಡ್ತೀವೋ ಆ ಥರದ ಪ್ರಯೋಗ ರೂಪದಲ್ಲಿ ನೀವು ನೋಡಲಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಇಲ್ಲಿ ತನಕ ಕರ್ಕೊಂಬಂದು ಒಂದು ತುಂಬ ಸಿಂಪಲ್ಲಾಗಿ ಸರ್ವಸಾಧಾರಣವಾದಂಥ ಒಂದು ಕಾರ್ಯಕ್ರಮನ ಆಯೋಜಿಸಿರೋದು ನನಗೆ ತುಂಬ ಖುಷಿಯಾಗುತ್ತೆ. ಮೊದಲಿಗೆ ನಾವೀಗ ಏನು ವಿಕಾಸಕಲ್ಪ ರೈತ ಉತ್ಪಾದಕ ಕಂಪನಿ ಅಂತ ಕಟ್ಕೊಂಡಿದ್ದೀವಿ, ಇಷ್ಟೊತ್ತು ಬಾಬು ಸರ್ ಹೇಳಿದ್ರು ನಿಮಗೆ ಬರಬೇಕಾದ್ರೆ ರೈತ ಬೆಳೆದಂಥ ಬೆಳೆಗೆ ಬೆಲೆ ಕಟ್ಟೋಕ್ಕಾಗಲ್ಲ, ರೈತ ಬೆಳೆದಂಥ ಬೆಲೆಗೆ ಅವರೇ ಆದಂಥ ಅವ್ರ ಬೆಲೆನ ಅವ್ರು ನಿಗದಿಪಡಿಸೋಕ್ಕಾಗಲ್ಲ. ಅದೇ ಒಬ್ಬ ಕಂಪನಿಯವನು ಒಂದು ಶಾಂಪು ಪ್ಯಾಕೆಟ್ 50 ಪೈಸೆ ಶಾಂಪು ಪ್ಯಾಕೆಟ್ಗೆ ಅವನು ಕರೆಕ್ಟಾಗಿ ನಿಗದಿಪಡಿಸ್ತಾನೆ. ಆದರೆ ರೈತ ಎಂಥ ಒಳ್ಳೆ ಬೆಳೆ ಬೆಳೆದರೂ ಕೂಡ ಯಾವುದೇ ಒಂದು ಜೀವಿ ಬದುಕಬೇಕಾದಾಗ, ಅಂದರೆ ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಅದಕ್ಕೆ ಅವನಿಗೆ ಬೇಕಾದಂಥ ಮೂಲ ವಸ್ತುವನ್ನು ಉತ್ಪಾದನೆ ಮಾಡೋಂಥ ರೈತ ಅದಕ್ಕೆ ಬೆಲೆ ಒಂದು ನಿಗದಿಪಡಿಸೋಕ್ಕಾಗಲ್ಲ. ಅದು ಈ ನಿಟ್ಟಿನಲ್ಲಿ ನಮ್ಮ ದೇಶ ಇದೆ ಅನ್ನೋದನ್ನು ಹೇಳ್ತಾಯಿದ್ರು. ಈ ಎಲ್ಲ ಸಮಸ್ಯೆಗಳನ್ನ ಅರಿತು ಅದಕ್ಕೆ ಆದಂಥ ಒಂದು ಉತ್ಪಾದಕ ಸಂಘಟನೆ ಅಂತ ರೈತರೆಲ್ಲ ಸೇರ್ಕೊಂಡು ಒಂದು ರೈತ ಉತ್ಪಾದಕರ ಸಂಸ್ಥೆ ಅಂತ ಒಂದು ಕಟ್ಕೊಂಡಿದ್ದೀವಿ ನಾವು. ಆ ಮಾತುಗಳಿಂದ ಪ್ರೇರಿತರಾಗಿ ನಾನು GIS ಶಾಲೆಯ ವತಿಯಿಂದ 3 ಕಾರ್ಯಕ್ರಮ ಹಮ್ಮಿಕೋಬೇಕು ರೈತರಿಗಾಗಿ ಅಂತೇಳಿ ಅನ್ಕೋತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಶ್ರಮದಾನದ ದಿನ. ನಾವು ಬಂದು ಈ ರೀತಿ ಒಂಥರ ಔಟಿಂಗ್ ಪಿಕ್ನಿಕ್ ಮಾಡೋ ಬದಲಾಗಿ ಒಂದಿನ ರೈತರ ಜೊತೆ ಬಂದು ಅವರ ಹೊಲ ಗದ್ದೆ ತೋಟದಲ್ಲಿ ಕಾಲ ಕಳೆದು ಅವ್ರಿಗೆ ಸಹಾಯ ಮಾಡಿ ನಮ್ಮ ಶ್ರಮದಾನವನ್ನು ಮಾಡಿಕೊಡ್ಬೇಕು ಅಂಥೇಳಿ ನಾನು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀನಿ. ಅದಕ್ಕೆ ಒಂದು ದಿನವನ್ನು ಮೀಸಲಾಗಿರ್ತೀವಿ. ಇದು ಒಂದು. ಎರಡನೇ ವಿಚಾರ, ನಾವು ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೊಡ್ತೀವಿ. ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೊಟ್ಟಾಗ ನಾವು ಬೇರೆ ಬೇರೆ ಟಾಪಿಕ್ಸ್ ಎಲ್ಲ ಮಾತಾಡ್ತೀವಿ. ಇತ್ತೀಚೆಗೆ ಸಾಲುಮರ ತಿಮ್ಮಕ್ಕ ಅವ್ರ ಬಗ್ಗೆ ಮಾತಾಡಿದ್ವಿ, ಆನಂತರ ಚಿರಸ್ವಿನ್ಯಾಮ್ ಮಾತಾಡಿದ್ವಿ, ಮೊನ್ನೆ ಒಂದು ಯಾವುದೋ ಒಂದು ಟಾಪಿಕ್ ನೀವೆಲ್ಲ ಸೇರಿ ಮಾತಾಡಿದ್ವಿ. ನನ್ನ ಕನಸಿನ ಭಾರತ ಅಂಥೇಳಿ, ನನ್ನ ಭಾರತ ಹೇಗೆಲ್ಲ ಇರಬೇಕು ಅಂಥೇಳಿ ಮಾತಾಡಿದ್ವಿ. ಬಟ್ ಅಲ್ಲೆಲ್ಲೋ ಒಂದು ಕಡೆ ನಾವು ಕೃಷಿಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ಹೇಗಿರಬೇಕು ಅನ್ನೋ ಟಾಪಿಕ್ನ ನಾವು ಕವರ್ ಮಾಡಲಿಲ್ಲ. ಇದಕ್ಕೆ ನಾವು ಕೃಷಿಕರಲ್ಲಿ ಕ್ಷಮೆಯನ್ನು ಯಾಚಿಸಲೇಬೇಕಾಗುತ್ತೆ. ಬರುವ ದಿನಗಳಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಯಾವ ರೀತಿ ತಮ್ಮನ್ನು ತಾವು ತೊಡಗಿಸ್ಕೋಬೋದು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಆಕಾಶವಾಣಿಯಲ್ಲೂ ಕೂಡ ಮಾಡೋಣ. ನಾನು ನಿರ್ದೇಶಕರ ಜೊತೆ ಅದನ್ನು ಇವತ್ತೇ ದೂರವಾಣಿ ಮೂಲಕ ಮಾತಾಡಿ ಪ್ರೋಗ್ರಾಮನ್ನು ಫಿಕ್ಸ್ ಮಾಡ್ಕೋತೀನಿ. ಮೂರನೇದಾಗಿ, ನಮ್ಮ ಶಾಲೆಯಲ್ಲಿ ಭಾಳಷ್ಟು ಸ್ಥಳ ಇದೆ. ಆ ಖಾಲಿ ಸ್ಥಳದಲ್ಲಿ ಯಾವುದಾದ್ರು ಒಂದು ತರಗತಿಗೆ, ಸ್ವಲ್ಪ ಜವಾಬ್ದಾರಿ ಇರುವಂಥ ತರಗತಿಗೆ ಆ ಭೂಮಿಯನ್ನು ನಿಮಗೆ ಸ್ವಲ್ಪ ದಿನ ಅದನ್ನು ಉಪಯೋಗಿಸಿ ಏನಾದ್ರು ಬೆಳೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನೀವು ರೈತರ ಒಂದು ಸಹಾಯ ಪಡೆದು ಏನನ್ನು ಬೆಳಿಬೋದು, ಹೇಗೆ ಬೆಳಿಬೋದು, ಅದಕ್ಕೆ ತಕ್ಕಂತೆ ಸರ್ ಹೇಳಿದ್ರು ಮಾರ್ಕೆಟನ್ನು, ನಮ್ಮಲ್ಲೇ ಒಂದು ಮಾರ್ಕೆಟನ್ನು. ಸರ್ ನಮ್ಮಲ್ಲಿ ನೆಲಮಂಗಲ, ದಾಬಸ್ಪೇಟೆ, ತುಮಕೂರಿನಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ಹೀಗೇ ಸಹಕಾರದ್ದು ಒಂದು ಸಹಕಾರ ಸಂಘ ಮಾಡ್ಕೊಂಡಿದ್ದೀವಿ. ರೈತರಿಂದ ನೇರವಾಗಿ ಅದನ್ನ ಕೊಳ್ತೇವೆ, ಆ ಹಣ ನೇರವಾಗಿ ರೈತರಿಗೆ ಹೋಗುತ್ತೆ. ಸೊ ಮಧ್ಯವರ್ತಿಗಳ ಹಾವಳಿನ ಸ್ವಲ್ಪ ಮಟ್ಟಿಗೆ ನಾವು ತಡೆಗಟ್ಟಿದ್ದೀವಿ. ನಾನು ಬಂದಿರತಕ್ಕಂಥ ಊರು ಸಾಲುಮರ ತಿಮ್ಮಕ್ಕ ಅವರ ಊರು, ಹುಲಿಕಲ್ ಅನ್ನೋ ಗ್ರಾಮ. ನಾ ಆ ಗ್ರಾಮದವನು. ಸೊ ನಮ್ಮಲ್ಲಿ ಆ ವ್ಯವಸ್ಥೆ ಇದೆ. ಬಹುಶಃ ಈ ಭಾಗದಲ್ಲೂ ಕೂಡ ಅದನ್ನು ಮಾಡ್ಬೋದೋ ಏನೋ, ಇದು ಚಿಂತನೆಗಳು ಆಗಬೇಕು. ಬಟ್ ಇದು ದೊಡ್ಡ ಮಟ್ಟದಲ್ಲಿ ಆದಾಗ ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಇದು. ಸೊ ನಮ್ಮ ಶಾಲೆಯ ವತಿಯಿಂದ ಈ 3 ಕಾರ್ಯಕ್ರಮಗಳನ್ನು ಹೇಳಿದಂಥ 3 ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಸಹಕಾರ ಸಂಘ ಏನಿದೆ ಅವರ ಒಂದು ಸಹಕಾರವನ್ನು ಕೂಡ ತೆಗೆದುಕೊಂಡು ರೈತರ ಒಂದು ಸಹಕಾರವನ್ನು ಪಡೆದುಕೊಂಡು ಒಮ್ಮೆ ಇಲ್ಲಿಗೆಲ್ಲ ಬಂದು ಅವ್ರ ಜೊತೆ ಸೇರಿ ಕೂತು ನಿಮಗೆ ಅದಕ್ಕೆ ಇಂಟರ್ನಲ್ ಮಾರ್ಕ್ಸ್ ಏನಿದೆ ಅದನ್ನ ಇದು
ABC ಗ್ರೇಡಿಂಗ್ಸ್ ಇದೆ ಪಾರ್ಟ್ ಬಿನಲ್ಲಿ. ಹರ್ಷ ಸರ್ ಗೊತ್ತದು, ನಾವು ಎಂಟ್ರಿ ಮಾಡ್ತೀವಿ ಅದನ್ನು. ಈಗಾಗಲೇ 10th ಅವರು ಯಾರು ಬರೀತಾ ಇದ್ದಾರೆ ಅವ್ರನ್ನ ಆಗಲೇ ಎಂಟ್ರಿ ಮಾಡಿ ಆಗಿದೆ. ಸೊ ಅದನ್ನು ಬೇಸ್ಡ್ ಆನ್ ಯುವರ್ ಎಬಿಲಿಟಿ ಟು ವರ್ಕ್ ಇನ್ ದಿ ಫೀಲ್ಡಲ್ಲಿ ನೀವು ಯಾವ ರೀತಿ ರೈತರ ಅಂದರೆ ನಾವು ಇದನ್ನು ಎಂಪತಿ ಸ್ಕಿಲ್ ಅಂತ ಕರಿತೀವಿ. ಯಾವ ರೀತಿ ಎಂಪತಿ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಂಡಿದ್ರಿ ಬೇಸ್ಡ್